ಎವ್ರಿವನ್ ವೆಲ್ಕಮ್ ಟು ಮೈ ಚಾನಲ್. ಸೊ ಬೇಸಿಕಲಿ ಈ ವಿಡಿಯೋನಲ್ಲಿ ನಾನು ಗೌರ್ಮೆಂಟ್ ವರ್ಸಸ್ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ಅಂದರೆ ಗೌರ್ಮೆಂಟ್ ಕಾಲೇಜಸ್ ಏನೇನು ನಿಮಗೆ ಅಡ್ವಾಂಟೇಜಸ್ ಇರುತ್ತೆ, ಪ್ರೈವೇಟ್ ಕಾಲೇಜಸ್ ಏನಾದರೂ ಜಾಯಿನ್ ಮಾಡಿದರೆ ನಿಮಗೆ ಯಾವ ಅಡ್ವಾಂಟೇಜಸ್ ಸಿಗುತ್ತೆ ಮತ್ತು ಒಂದಿಷ್ಟು ಸ್ಕಾಲರ್ಶಿಪ್ ರಿಲೇಟೆಡ್ ಡೀಟೇಲ್ ಇದೆ. ಮತ್ತು ಒಂದು ಲಾಸ್ಟ್ ವಿಡಿಯೋನಲ್ಲಿ ನನಗೆ ಒಂದು ಕಮೆಂಟ್ ಸೆಕ್ಷನಲ್ಲಿ ಒಂದು ಬೇಸಿಕ್ ಕ್ವಶನ್ ಅಂದರೆ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಯೂಸಸ್ ಇನ್ MBBS ಏನಿದೆ ಅಂತ ಕೇಳಿದರು, ಆ ರಿಲೇಟೆಡ್ ವಿಡಿಯೋ ಮಾಡಿರಿ ಅಂತ. ಅದಕ್ಕಾಗಿ ಈ ವಿಡಿಯೋನಲ್ಲಿ ನಾನು ಈ ಎಲ್ಲ ರಿಲೇಟೆಡ್ ಡೀಟೇಲ್ಸ್ ಹಾಗೂ 10th ರಿಸಲ್ಟ್ ಅಪ್ಡೇಟ್ ಇದೆ ಹಾಗೂ KCET ರಿಲೇಟೆಡ್ ಒಂದಿಷ್ಟು ಅಪ್ಡೇಟ್ಸ್ ಇದೆ, ನಿಮಗೆ ಆ ರಿಲೇಟೆಡ್ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋ ನೋಡುವ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸಜೆಷನ್ಸ್ ಹಾಗೂ ಡೌಟ್ಸ್ಗಳನ್ನು ಕಮೆಂಟ್ ಮಾಡಿ. ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಟೆಲಿಗ್ರಾಮ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅಲ್ಲಿ ನೀವು ಜಾಯ್ನ್ ಆಗಬಹುದು ಮತ್ತು ನಿಮ್ಮ ಡೌಟ್ಸ್ಗಳನ್ನು ಕೇಳಬಹುದು. ಸೊ ಫಸ್ಟ್ ಗೌರ್ಮೆಂಟ್ ವರ್ಸಸ್ ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ನಿಮಗೆ ಡಿಫ್ರೆನ್ಸ್ ಏನಿದೆ ಅದು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಗೌರ್ಮೆಂಟ್ ಕಾಲೇಜಸ್ನಲ್ಲಿ ಯೂಶಲಿ ನಿಮಗೆ ಫೀಸ್ ಕಡಿಮೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಕಾಲೇಜಸ್ನಲ್ಲಿ ಯೂಶಲಿ 60,000ವರೆಗೆ ಫೀಸ್ ಇರುತ್ತೆ. ಎಕ್ಸ್ಟ್ರಾ ಫೀಸ್ ಯೂಶಲಿ 15-25,000 ನಿಮಗೆ ಕೇಳ್ತಾರೆ. ಓಕೆ, ಅದೇ ನೀವು ಪ್ರೈವೇಟ್ ಕಾಲೇಜಸ್ ಜಾಯ್ನ್ ಆಗಿದ್ದರೆ 1,40,000 ಇರುತ್ತೆ ಮತ್ತು ಎಕ್ಸ್ಟ್ರಾ ಫೀಸ್ ಕೂಡ ಇರುತ್ತೆ. ಓಕೆ, ಹಾಸ್ಟೆಲ್ ಫೀಸ್ ಕೂಡ ಯೂಶಲಿ ಹೈ ಇರುತ್ತೆ. ಎಲ್ಲ ಅಕಾಡೆಮಿಕ್ಸ್ ಬುಕ್ಸ್ನಲ್ಲಿ ಕೂಡ ನಿಮಗೆ ಕಂಪಲ್ಸರಿ ಇದೇ ಬುಕ್ಸ್ ರೆಫರ್ ಮಾಡಬೇಕು, ಅದೆಲ್ಲ ನಿಮಗೆ ಪ್ರೈವೇಟ್ ಕಾಲೇಜಸ್ನಲ್ಲಿ ಇರುತ್ತೆ. ಆದರೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ನೀವು ಏನಾದರೂ ಜಾಯ್ನ್ ಆಗಿದ್ದರೆ ನಿಮಗೆ ಏನೋ ಅಂಥ ಕಂಪಲ್ಸರಿ ಬುಕ್ಸ್ ರೆಫರ್ ಮಾಡಬೇಕು ಅಂತ ಏನೋ ಇರೋದಿಲ್ಲ, ಹಾಗೂ ಫೀಸ್ ಕೂಡ ಕಡಿಮೆ ಇರುತ್ತೆ. ಹಾಸ್ಟೆಲ್ ಫೀಸ್ ಆಗಿರಲಿ ಮತ್ತು ಅಕಾಡೆಮಿಕ್ಸ್ ಎಲ್ಲ ನಿಮಗೆ ಫೀಸ್ ಕಡಿಮೆ ಇರುತ್ತೆ. ಅದೇ ನೀವು ನೋಡಿದರೆ ಗೌರ್ಮೆಂಟ್ ಕಾಲೇಜಸ್ನಲ್ಲಿ ಕಂಪಲ್ಸರಿ ಸ್ಟೈಪೆಂಡ್ ಏನಿದೆ 30,000 ಯೂಶಲಿ ನಿಮಗೆ ಪರ್ ಮಂತ್ ಇಂಟರ್ನ್ಶಿಪ್ನಲ್ಲಿ ಯೂಶಲಿ ಗೌರ್ಮೆಂಟಿಂದ ಫಿಕ್ಸ್ ಇರುತ್ತೆ. 30,000 ನಿಮಗೆ ಮಂತ್ಲಿ ಇರುತ್ತೆ. ಓಕೆ, ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ನಲ್ಲಿ ಇಂಟರ್ನ್ಶಿಪ್ನಲ್ಲಿ. ಪ್ರೈವೇಟ್ ಕಾಲೇಜಸ್ನಲ್ಲಿ ಯೂಶಲಿ ಇಂಟರ್ನ್ಶಿಪ್ನಲ್ಲಿ ಸ್ಟೈಪೆಂಡ್ ಪ್ರೊವೈಡ್ ಮಾಡ್ತಾರೆ, ಒಂದಿಷ್ಟು ಕಾಲೇಜಸ್ನಲ್ಲಿ ಸ್ಟೈಪೆಂಡ್ ಪ್ರೊವೈಡ್ ಮಾಡೋದಿಲ್ಲ. ಓಕೆ, ಸೊ ನೆಕ್ಸ್ಟ್ ಪ್ರೈವೇಟ್ ಕಾಲೇಜಸ್ ಅಡ್ವಾಂಟೇಜಸ್ ಏನಂದರೆ ಯೂಶಲಿ ಗೌರ್ಮೆಂಟ್ ಕಾಲೇಜಸ್ನಲ್ಲಿ ನಿಮಗೆ ಫೋರ್ಸ್ ಮಾಡಿ ಸೆಲ್ಫ್ ಸ್ಟಡಿ ಹವರ್ಸ್ ಏನು ಇಡೋದಿಲ್ಲ. ಓಕೆ, ಬಹಳಷ್ಟು ಗೌರ್ಮೆಂಟ್ ಕಾಲೇಜಸ್ನಲ್ಲಿ ನಿಮಗೆ ಸೆಲ್ಫ್ ಸ್ಟಡಿ ಹಾರ್ಸ್ ಇರೋದಿಲ್ಲ. ಅದೇ ನೀವು ಪ್ರೈವೇಟ್ ಕಾಲೇಜಸ್ ನೋಡಿದರೆ ಪ್ರೈವೇಟ್ ಕಾಲೇಜಸ್ನಲ್ಲಿ ಎಕ್ಸ್ಟ್ರಾ ಸೆಲ್ಫ್ ಸ್ಟಡಿ ಹಾರ್ಸ್ ಇರುತ್ತೆ, ಯೂಶಲಿ 7 to 8 ಈವ್ನಿಂಗ್. ಓಕೆ, ಸೊ ಸ್ಟಾಫ್ ಇರ್ತಾರೆ ಲೈಬ್ರರೀಸ್ನಲ್ಲಿ ಅಥವಾ ಡೆಮೋ ರೂಮ್ಸ್ನಲ್ಲಿ. ಓಕೆ, ಸೊ ಪ್ರೈವೇಟ್ ಕಾಲೇಜಸ್ನಲ್ಲಿ ಎಕ್ಸ್ಟ್ರಾ ಅಕಾಡೆಮಿಕ್ಸಿಗೆ ಪ್ರೆಷರ್ ಕೊಡ್ತಾರೆ, ಸೊ ದಟ್ ಸೆಲ್ಫ್ ಸ್ಟಡಿ ಹಾರ್ಸ್ ಇರುತ್ತೆ, ನೀವು ಡೌಟ್ಸ್ ಕೇಳಬಹುದು. ಓಕೆ, ಅದೇ ನೀವು ಪ್ರೈವೇಟ್ ಕಾಲೇಜಸ್ ಹಾಸ್ಪಿಟಲ್ಸ್ ನೋಡಿದರೆ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿರುತ್ತೆ, ಹಾಸ್ಪಿಟಲ್ಸ್ನಲ್ಲಿ ಇಕ್ವಿಪ್ಮೆಂಟ್ಸ್ ಬಹಳ ಇರುತ್ತೆ. ಓಕೆ, ಸೊ ಗೌರ್ಮೆಂಟ್ ಕಾಲೇಜಸ್ನಲ್ಲಿ ಯೂಶಲಿ ಹಾಸ್ಪಿಟಲ್ಸ್ನಲ್ಲಿ ಅಷ್ಟು ಇಕ್ವಿಪ್ಮೆಂಟ್ಸ್ ಎಲ್ಲ ಪ್ರೊವೈಡ್ ಮಾಡೋಕ್ಕೆ ರೆಡಿ ಇರೋದಿಲ್ಲ. ಅದೇ ಪ್ರೈವೇಟ್ ಕಾಲೇಜ್ನಲ್ಲಿ ಎಲ್ಲ ಇಕ್ವಿಪ್ಮೆಂಟ್ಸ್ ಇರುತ್ತೆ. ಓಕೆ, ಸೊ ಪೇಷಂಟ್ಸಿಗೆ ನೀವು ಎಕ್ಸ್ಪೋಷರ್ ಕರೆಕ್ಟ್ ಇರುತ್ತೆ. ಅದೇ ಗೌರ್ಮೆಂಟ್ ಕಾಲೇಜ್ನಲ್ಲಿ ಪೇಷಂಟ್ ಎಕ್ಸ್ಪೋಷರ್ ಚೆನ್ನಾಗಿರುತ್ತೆ, ಆದರೆ ಇಕ್ವಿಪ್ಮೆಂಟ್ಸ್ ಎಲ್ಲ ನಿಮಗೆ ಒಂದು ರಿಲೇಟೆಡ್ ಎಕ್ಸ್ಟ್ರಾ ಕೇಸಸ್ ಅಂದರೆ ರೇರ್ ಕೇಸಸ್ ನಿಮಗೆ ಫೈಂಡ್ ಮಾಡೋದು ಕಷ್ಟ. ಓಕೆ, ನೆಕ್ಸ್ಟ್ ರ್ಯಾಗಿಂಗಿಗೆ ಕಂಪೇರ್ ಮಾಡಿದರೆ ಗೌರ್ಮೆಂಟ್ ಕಾಲೇಜಸ್ನಲ್ಲಿ ಯೂಶಲಿ ರ್ಯಾಗಿಂಗ್ ಹೈ ಇರುತ್ತೆ. ಓಕೆ, ಪ್ರೈವೇಟ್ ಕಾಲೇಜಸ್ ಯೂಶಲಿ ಸ್ಟ್ರಿಕ್ಟ್ ಇರುತ್ತೆ, ಅದಕ್ಕಾಗಿ ರ್ಯಾಗಿಂಗ್ ಇಶ್ಯೂಸ್ ಕಡಿಮೆ ಇರುತ್ತೆ. ಓಕೆ, ಸ್ಟ್ರಿಕ್ಟ್ ಹಾಸ್ಟೆಲ್ ಎನ್ವೈರ್ಮೆಂಟ್ ಇರುತ್ತೆ. ಓಕೆ, ಸೀನಿಯರ್ ಜೂನಿಯರ್ ಇಂಟ್ರ್ಯಾಕ್ಷನ್ ಏನು ಇರೋದಿಲ್ಲ. ಅದೇ ಗೌರ್ಮೆಂಟ್ ಕಾಲೇಜಸ್ನಲ್ಲಿ ಅಷ್ಟು ರ್ಯಾಗಿಂಗ್ ಹೈ ಇಶ್ಯೂಸ್ ಇರುತ್ತೆ. ಓಕೆ, ಎಷ್ಟು ಟಾಪ್ ಕಾಲೇಜಸ್ ಇರುತ್ತೆ ಅಷ್ಟು ರ್ಯಾಗಿಂಗ್ ಇಶ್ಯೂಸ್ ಹೈ ಇರುವ ಚಾನ್ಸಸ್ ಇರುತ್ತೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್ನಲ್ಲಿ. ಈಗ ನೆಕ್ಸ್ಟ್ ನೋಡಿದರೆ ಸ್ಕಾಲರ್ಶಿಪ್ಸ್, ನಿಮಗೆ ಡೌಟ್ ಇರಬಹುದು ಪ್ರೈವೇಟ್ ಕಾಲೇಜ್ ಇದ್ದರೆ ಏನಾದರೂ ಸ್ಕಾಲರ್ಶಿಪ್ಸ್ ಬರೋದಿಲ್ಲ ಅಂಥ ಏನಾದರೂ ಡೌಟ್ ಇದ್ದರೆ ಸ್ಕಾಲರ್ಶಿಪ್ಸ್ ಆರ್ ಪ್ರೊವೈಡೆಡ್ ಫಾರ್ ಬೋತ್ ಪ್ರೈವೇಟ್ ಆ್ಯಂಡ್ ಗೌರ್ಮೆಂಟ್ ಕಾಲೇಜ್ ಸ್ಟೂಡೆಂಟ್ಸ್. ಓಕೆ, ನೀವು ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಏನಾದರೂ ಜಾಯ್ನ್ ಆಗಿದ್ದರೆ ಕೂಡ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಜಾಯ್ನ್ ಆಗಿರಿ, ನಿಮಗೆ ಸ್ಕಾಲರ್ಶಿಪ್ಸ್ ಯೂಶಲಿ ಪ್ರೊವೈಡ್ ಮಾಡ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ SSP ಸ್ಕಾಲರ್ಶಿಪ್ ಅದೆಲ್ಲ. ಓಕೆ, ನೆಕ್ಸ್ಟ್ ನಿಮಗೆ ಒಂದು ಸಜೆಷನ್ ಏನಂದರೆ ಇದೆಲ್ಲ ನಿಮಗೆ ಈಗೇ ವಿಡಿಯೋಸ್ನಲ್ಲಿ ನಾನು ಯಾಕೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಂದರೆ ಈಗ ನೆಕ್ಸ್ಟ್ ಯೂಶಲಿ ರಿಸಲ್ಟ್ ಬರುತ್ತೆ. ಓಕೆ, ಈಗ ಎಕ್ಸಾಮ್ ಆದಮೇಲೆ ನಿಮ್ಮ ಫಸ್ಟ್ ನೀವು ಎಲ್ಲ ವೀಡಿಯೋಸ್ ನೋಡಿ, ಅಂದರೆ ಫಾರ್ ಎಕ್ಸಾಂಪಲ್ ಎಲ್ಲ ಮೆಡಿಕಲ್ ಕಾಲೇಜಸ್ ಇನ್ಫಾರ್ಮೇಷನ್ ನೋಡಿ. ಓಕೆ, ಇದೆಲ್ಲ ನೋಡಿ ಕರೆಕ್ಟ್ ಒಂದು ಆಪ್ಷನ್ ಎಂಟ್ರಿಗೆ ನಿಮಗೆ ಆ ಟೈಮ್ ಕಡಿಮೆ ಇರುತ್ತೆ. ಫಸ್ಟ್ ರೌಂಡ್ ಏನಾದರೂ ಸ್ಟಾರ್ಟ್ ಆದರೆ, ಕೌನ್ಸಿಲಿಂಗ್ ಸ್ಟಾರ್ಟ್ ಆದರೆ, ಹೀಗೆ ನೀವು ಎಲ್ಲ ಒಂದೊಂದು ಕಾಲೇಜ್ ಇನ್ಫಾರ್ಮೇಷನ್ ರಿಲೇಟೆಡ್ ನೀವು ನೋಡಿಕೊಂಡ್ರೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಯಾವ ಮೆಡಿಕಲ್ ಕಾಲೇಜಸ್ಸಿಗೆ ಯೂಶಲಿ ಎಲ್ಲ ನಿಮಗೆ ಡೀಟೇಲ್ ಎಕ್ಸ್ಪ್ಲನೇಷನ್ ನಾನು ನೆಕ್ಸ್ಟ್ ವೀಡಿಯೋಸ್ನಲ್ಲಿ ಮಾಡ್ತೀನಿ. ನೀವು ಏನಾದರೂ ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಬೇಕಂದ್ರೆ ಈಗಿಂದನೇ ನೀವು ಆಪ್ಷನ್ ಎಂಟ್ರೀಸಿಗೆ ಸ್ಟಾರ್ಟ್ ಮಾಡ್ಕೋಬೇಕು. ಯಾವ ಮೆಡಿಕಲ್ ಕಾಲೇಜ್ ಎಲ್ಲ ಡೀಟೇಲ್ಡ್ ಇನ್ಫಾರ್ಮೇಷನ್ ತೊಗೋಬೇಕು. ಓಕೆ, ಎಲ್ಲ ಫೀಸ್ ಸ್ಟ್ರಕ್ಚರ್ ತೊಗೋಬೇಕು. ಯೂಶಲಿ
ಇದೆಲ್ಲ ಲೇಜಿ ಮಾಡಿ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಲಾಸ್ಟಿಗೆ ಕೌನ್ಸಿಲಿಂಗ್ ಟೈಮ್, ಆಪ್ಷನ್ ಎಂಟ್ರಿ ಟೈಮ್ ಕನ್ಫ್ಯೂಸ್ ಆಗಿ ಎಲ್ಲ ಒಂದು ಯಾವುದು ಕರೆಕ್ಟ್ ಕಾಲೇಜ್ ಚೂಸ್ ಮಾಡೋದಿಲ್ಲ. ಓಕೆ, ಆ ಟೈಮ್ ಆಮೇಲೆ ಸೀಟ್ ಸಿಕ್ಕಮೇಲೆ ನೆಕ್ಸ್ಟ್ ಯೂಶಲಿ ಚಾಯ್ಸ್ 2, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಇರುತ್ತೆ. ಆ ಟೈಮ್ ಏನಾದರೂ ಚಾಯ್ಸ್ 2 ಸೆಲೆಕ್ಟ್ ಮಾಡಿದರೆ ಆಪ್ಷನ್ ಎಂಟ್ರಿನಲ್ಲಿ ಕೆಳಗಿಂದ ಎಲ್ಲ ಕಾಲೇಜಸ್ ಎಲ್ಲ ಡಿಲೀಟ್ ಆಗ್ತವೆ. ಆ ಟೈಮ್ ಏನಾದರೂ ನಿಮಗೆ ಒಂದು ನಿಮ್ಮ ಇಷ್ಟ ಕಾಲೇಜಸ್ ಏನಾದರೂ ಇದ್ದರೆ ಮತ್ತು ನೀವು ಹೈ ಫೀಸ್ ಏನಾದರೂ ಸಿಕ್ಕಿದರೆ ಆ ಟೈಮ್ ನಿಮಗೆ ಯೂಶಲಿ ಡಿಫಿಕಲ್ಟ್ ಆಗುತ್ತೆ. ಅದಕ್ಕಾಗಿ ಹೀಗೆ ಎಲ್ಲ ನೀವು ವೀಡಿಯೋಸ್ ನೋಡಿಕೊಂಡು ಎಲ್ಲ ಮೆಡಿಕಲ್ ಕಾಲೇಜಸ್ ಆಗಿರಲಿ, ನಿಮ್ಮ ಇಂಜಿನಿಯರಿಂಗ್ ಕಾಲೇಜಸ್, ನಿಮಗೆ ಯಾವುದು ಇಷ್ಟ ಆ ಕೋರ್ಸ್ ರಿಲೇಟೆಡ್ ಹೀಗೆ ನೀವು ನೋಡಿಕೊಂಡು ಕರೆಕ್ಟಾಗಿ ಈಗಿಂದನೇ ಎಲ್ಲ ಆಪ್ಷನ್ ಎಂಟ್ರಿ ಲಿಸ್ಟ್ ಎಲ್ಲ ರೆಡಿ ಮಾಡಿಕೊಂಡ್ರೆ ನಿಮಗೆ ರಿಸಲ್ಟ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆದಮೇಲೆ ನಿಮಗೆ ಏನೂ ತೊಂದರೆ ಆಗೋದಿಲ್ಲ. ಓಕೆ, ಸೊ ಹೀಗೆ ನಿಮಗೆ ಸಜೆಷನ್ಸ್ ಈಗಿಂದನೇ ವೀಡಿಯೋಸ್ನಲ್ಲಿ ನಾನು ಎಲ್ಲ ಮೆಡಿಕಲ್ ಕಾಲೇಜಸ್ ರಿಲೇಟೆಡ್ ನಿಮಗೆ ಯೂಶಲಿ ಇನ್ಫಾರ್ಮೇಷನ್ ಕೊಡ್ತೀನಿ. ಓಕೆ, ಸೊ ನನ್ನ ಒಂದು ಸಜೆಷನ್ ಏನಂದರೆ, ನೀವು ಕಾಲೇಜ್ ಸೆಲೆಕ್ಟ್ ಮಾಡಿದರೆ ಪಿ ಜಿ ಸ್ಟಾಫ್ ಯಾವ ಕಾಲೇಜ್ನಲ್ಲಿ ಇರುತ್ತೆ ಆ ಕಾಲೇಜ್ ನೀವು ಸೆಲೆಕ್ಟ್ ಮಾಡಿರಿ. ಯಾಕಂದರೆ ಈಗ ಫಾರ್ ಎಕ್ಸಾಂಪಲ್ ನಮಗೆ ಪೋಸ್ಟಿಂಗ್ಸ್ ಇರ್ತವೆ. ಓಕೆ, ಯೂಶಲಿ ನಿಮಗೆ ಡೌಟ್ಸ್ ಕ್ಲಿಯರ್ ಮಾಡೋಕ್ಕೆ ಡಾಕ್ಟರ್ಸ್ ಯೂಶಲಿ ಲೆಕ್ಚರರ್ಸ್ ಇರ್ತಾರೆ. ಬಟ್ ಪಿ ಜಿ ಸ್ಟಾಫ್ ನಿಮಗೇನಾದರೂ ಇದ್ದರೆ ನಿಮಗೆ ಸಿಲ್ಲಿ ಡೌಟ್ಸ್ ಇರಬಹುದು, ಯಾವುದಾದ್ರೂ ಕಾಮನ್ ಡೌಟ್ಸ್ ಇದ್ದರೆ ಓಕೆ ನೀವು ಹೋಗಿ ಕಾನ್ಫಿಡೆಂಟಾಗಿ ಪಿ ಜಿಸಿಗೆ ಕೇಳಬಹುದು. ಫಾರ್ ಎಕ್ಸಾಂಪಲ್ ರೀಸೆಂಟ್ಲಿ ಪೋಸ್ಟಿಂಗ್ಸ್ನಲ್ಲಿ ನಮಗೂ ಹಾಸ್ಪಿಟಲ್ಸ್ನಲ್ಲಿ ಹೋಗಿ ನಮಗೆ ಒಂದಿಷ್ಟು ಡೌಟ್ಸ್ ಇರ್ತಾರೆ. ಆ ಡೌಟ್ಸಿಗೆ ನಾವು ಹೋಗಿ ಪಿ ಜಿ ಸಿಗೆ ಕೇಳಿದ್ರೆ ಅವರು ಕರೆಕ್ಟ್ ಫ್ರೆಂಡ್ಲಿಯಾಗಿ ಎಕ್ಸ್ಪ್ಲನೇಷನ್ ಮಾಡ್ತಾರೆ. ಅದೇ ನೀವು ಡಾಕ್ಟರ್ಸ್ ಕಡೆ ಹೋಗಿ, ಲೆಕ್ಚರರ್ಸ್ ಕಡೆ ಹೋಗಿ ನಿಮಗೇನಾದರೂ ಒಂದು ಟೈಪ್ ಕೇಳೋಕ್ಕೆ ಏನಾದರೂ ನಿಮಗೆ ಡಿಫಿಕಲ್ಟಿ ಆದರೆ ನೀವು ಹೋಗಿ ಪಿ ಜಿ ಸಿಗೆ ಕೇಳಬಹುದು. ಓಕೆ, ಸೊ ಪಿ ಜಿಸ್ ಯೂಶಲಿ 24/7 ನಿಮಗೆ ಅವೈಲೇಬಲ್ ಇರ್ತಾರೆ ಹಾಸ್ಪಿಟಲಲ್ಲಿ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಕೇಸಸ್ ಬಂದರೆ ಕೂಡ ನೀವು ಏನಾದರೂ ಅವ್ರಿಗೆ ಕ್ಲೋಸ್ ಇದ್ದರೆ ಹೋಗಿ ನೀವು ಕೇಳಬಹುದು ಆ ರಿಲೇಟೆಡ್. ಓಕೆ, ಸೊ ನೀವು ಕೇಸ್ ರಿಲೇಟೆಡ್ ಕೇಳಬಹುದು, ಡಿಫ್ರೆಂಟ್ ಟೈಪ್ಸ್ ಆಫ್ ಪೇಷಂಟ್ಸ್ ಬಗ್ಗೆ ಕೇಳಬಹುದು. ಓಕೆ, ಸೊ ಪಿ ಜಿ ಸ್ಟಾಫ್ ಇದ್ದರೆ ನೀವು ಇನ್ಫಾರ್ಮೇಷನ್ ಬಹಳ ಕಲೆಕ್ಟ್ ಮಾಡ್ಕೋಬಹುದು, ನಿಮಗೆ ಪೋಸ್ಟಿಂಗ್ಸ್ನಲ್ಲಿ ಬಹಳ ಹೆಲ್ಪ್ ಆಗುತ್ತೆ. ಓಕೆ, ಸೊ ಸೆಲೆಕ್ಟ್ ಕಾಲೇಜಸ್ ವಿಚ್ ಹ್ಯಾಸ್ ಪಿ ಜಿ ಸ್ಟಾಫ್. ನೆಕ್ಸ್ಟ್ ಮೋಸ್ಟ್ ಕಾಮನ್ಲಿ ನನಗೆ ನಿನ್ನೆ ಒಂದು ಕಮೆಂಟ್ ಬಂದಿತ್ತು, ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ನಿಮಗೆ MBBSನಲ್ಲಿ ಏನು ಹೆಲ್ಪ್ ಆಗುತ್ತೆ ಅಂತ ಒಂದು ಕಮೆಂಟ್ ಸೆಕ್ಷನ್ನಲ್ಲಿ ನೀವು ವಿಡಿಯೋ ಮಾಡಿರಿ ಅಂತ ಹೇಳಿದರು. ಅದಕ್ಕಾಗಿ ಫಿಸಿಕ್ಸ್ ಯೂಶಲಿ ಫ್ಯೂ ಟಾಪಿಕ್ಸ್ ನಿಮಗೆ ಏನು ಯೂಸ್ಫುಲ್ ಇರುತ್ತೆ. ಫಾರ್ ಎಕ್ಸಾಂಪಲ್ ರೆನಾಲ್ಡ್ಸ್ ನಂಬರ್ ಅದೆಲ್ಲ ನಿಮಗೆ ಯೂಶಲಿ ಫ್ಯೂ ಟಾಪಿಕ್ಸ್ ಆರ್ ಯೂಸ್ಫುಲ್ ಇನ್ MBBS ಫಿಸಿಕ್ಸ್. ಓಕೆ, ಅಷ್ಟು ನೀವು ಡೀಪಾಗಿ ನೀವು ಕಂಪ್ಲೀಟ್ ಓದ್ಕೋಬೇಕು ಅಂತ ಏನಿಲ್ಲ. ಕೆಮಿಸ್ಟ್ರಿ ಕೂಡ ಫಾರ್ ಎಕ್ಸಾಂಪಲ್ ಫಿಸಿಯಾಲಜಿ ಅಂತ ಒಂದು ಸಬ್ಜೆಕ್ಟ್ ಇರುತ್ತೆ ಫಸ್ಟ್ ಇಯರ್ನಲ್ಲಿ. ಅದರೊಳಗೆ ಯೂಶಲಿ ಅದು ಹೆಲ್ಪ್ಫುಲ್ ಇರುತ್ತೆ. ಫಿಸಿಕ್ಸ್ ನೀವು ಏನಾದರೂ ಬೇಸಿಕ್ಸ್ ಕಾನ್ಸೆಪ್ಟ್ಸ್ ಎಲ್ಲ ಕ್ಲಿಯರ್ ಮಾಡಿಕೊಂಡ್ರೆ ನಿಮಗೆ ಫಿಸಿಯಾಲಜಿನಲ್ಲಿ ಹೆಲ್ಪ್ಫುಲ್ ಇರುತ್ತೆ. ಅದೇ ನೀವು ಕೆಮಿಸ್ಟ್ರಿ ನೋಡಿದರೆ ಬೇಸಿಕಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕಂಪ್ಲೀಟ್ ನೀವು ಥರೋ ಇದ್ದರೆ, ಅಂದರೆ ನೀವು ಕರೆಕ್ಟಾಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ಬಯೋಕೆಮಿಸ್ಟ್ರಿ ಅಂತ ಒಂದು ಫಸ್ಟ್ ಇಯರ್ನಲ್ಲಿ ಫಸ್ಟ್ ಇಯರ್ MBBSನಲ್ಲಿ ಒಂದು ಸಬ್ಜೆಕ್ಟ್ ಇರುತ್ತೆ. ಅದರೊಳಗೆ ಬಯೋಕೆಮಿಸ್ಟ್ರಿನಲ್ಲಿ ಹೆಲ್ಪ್ ಆಗುತ್ತೆ. ಓಕೆ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬೇಸಿಕಲಿ ನೀವು ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಓಕೆ, ಬಯಾಲಜಿ ಕಂಪ್ಲೀಟ್ ಬಯಾಲಜಿ ಕ್ಲಾಸ್ 11 ಆ್ಯಂಡ್ ಕ್ಲಾಸ್ 12 ಕಂಪ್ಲೀಟ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿ ನೀವು ಕರೆಕ್ಟ್ ಎಲ್ಲ ಥರೋ ಇರಬೇಕು. ಯಾಕಂದರೆ ಪ್ಲ್ಯಾಂಟ್ ಕಿಂಗ್ಡಮ್ ಅಷ್ಟು ಏನು ಇಂಪಾರ್ಟೆಂಟ್ ಇರೋದಿಲ್ಲ, ಆದರೆ ನೀವು ಅದೇ ಎನಿಮಲ್ ಕಿಂಗ್ಡಮ್ ರಿಲೇಟೆಡ್ ಆಗಿರಲಿ. ಓಕೆ, ಸೊ ಹ್ಯೂಮನ್ ಫಿಸಿಯಾಲಜಿ, ಡೈಜೆಷನ್, ಅಬ್ಸಾರ್ಪ್ಷನ್, ಎಕ್ಸ್ಕ್ರಿಷನ್ ಎಕ್ಸೆಟ್ರಾ. ಓಕೆ, ಈ ಎಲ್ಲ ಕಾನ್ಸೆಪ್ಟ್ಸ್ ಏನಿದೆ ನೆಕ್ಸ್ಟ್ ನಿಮಗೆ MBBSನಲ್ಲಿ ಕಂಟಿನ್ಯೂ ಆಗುತ್ತೆ. ಅದೇ ಜೆನೆಟಿಕ್ಸ್ ಆಗಿರಲಿ, ಬಯೋಟೆಕ್ನಾಲಜಿ ಎಲ್ಲ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಇವೆಲ್ಲ ಫಸ್ಟ್ ಇಯರ್ MBBS ಆಗಿರಲಿ ನಿಮಗೆ ಕಂಪ್ಲೀಟ್ ಕೋರ್ಸ್ನಲ್ಲಿ ಬಯಾಲಜಿ ಕ್ಲಾಸ್ 11 ಆ್ಯಂಡ್ ಕ್ಲಾಸ್ 12 ಇಂಪಾರ್ಟೆಂಟ್ ಇರುತ್ತೆ. ಅದೇ ಫಿಸಿಕ್ಸ್ ಕೆಮಿಸ್ಟ್ರಿ ನೋಡಿದರೆ ಅಷ್ಟು ಟಾಪಿಕ್ಸ್ ಏನು ಬರೋದಿಲ್ಲ, ಫ್ಯೂ ಬೇಸಿಕ್ ಕಾನ್ಸೆಪ್ಟ್ಸ್ ನೀವು ಕ್ಲಿಯರ್ ಮಾಡಿಕೊಂಡ್ರೆ ಸಾಕು. ಓಕೆ, ಈಗ ನೆಕ್ಸ್ಟ್ ಅಪ್ಡೇಟ್ 10th ರಿಸಲ್ಟ್ ರಿಲೇಟೆಡ್ ಅಪ್ಡೇಟ್ ಏನಂದರೆ, ನಿಮಗೆ ನಾಳೆ ಬೆಳಗ್ಗೆ ಅಂದರೆ 9/5/2024 ಬೆಳಗ್ಗೆ 10:30 ಓಕೆ ನಿಮಗೆ 10th ಕ್ಲಾಸ್ ರಿಸಲ್ಟ್ ಬರುತ್ತೆ. ಓಕೆ, ಬೆಸ್ಟ್ ಆಫ್ ಲಕ್ ಫಾರ್ ಆಲ್ ದಿ 10th ಸ್ಟೂಡೆಂಟ್ಸ್. ನೆಕ್ಸ್ಟ್ KCET ರಿಲೇಟೆಡ್ ಅಪ್ಡೇಟ್ ನೋಡಿದರೆ ನಿಮಗೆ ಫೈನಲ್ ಚಾನ್ಸ್ ಟು ಎಂಟರ್ ದ RD ನಂಬರ್ ಆರ್ ಕ್ಲೇಮ್ಸ್ ಇನ್ ಅಪ್ಲಿಕೇಶನ್ UGCET 2024. ಅಂದರೆ RD ನಂಬರ್ ನೀವು ಈಗ ಏನಾದರೂ ಎಂಟರ್ ಮಾಡಬೇಕು, ಇನ್ನೂ ನೀವು ಮಾಡಿಲ್ಲ ಅಂದರೆ ನೀವು ಎಂಟರ್ ಮಾಡಬಹುದು. ಓಕೆ, ನೆಕ್ಸ್ಟ್ ಅಗ್ರಿಕಲ್ಚರ್ ಕೋಟಾ ಎಲಿಜಿಬಲ್ ಲಿಸ್ಟ್ ಮತ್ತು ನಾನ್ ಎಲಿಜಿಬಲ್ ಲಿಸ್ಟ್ ಕೂಡ ರಿಲೀಸ್ ಮಾಡಿದ್ದಾರೆ. ಅದು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ನೀವು ನೋಡ್ಕೋಬಹುದು. ಓಕೆ, ನೆಕ್ಸ್ಟ್ ದಾನಿಶ್ ಸ್ಕಾಲರ್ಶಿಪ್ ಅಂತ ಒಂದು ಫಸ್ಟ್ ಇಯರ್ ಸ್ಟೂಡೆಂಟ್ಸಿಗೆ ಇದೆ. ಯಾರು ಫಸ್ಟ್ ಇಯರ್ ಈಗ ಸ್ಟಡಿ ಮಾಡ್ತಾ ಇದ್ದೀರಿ ಅವರಿಗೆ ಮಾತ್ರ ದಾನಿಶ್ ಪ್ರೊಫೆಷ್ನಲ್ ಎಜುಕೇಷನ್ ಸ್ಕಾಲರ್ಶಿಪ್ ಫಾರ್ ಫಸ್ಟ್ ಇಯರ್ UG ಸ್ಟೂಡೆಂಟ್ಸ್. ಓಕೆ, ಹೂ ಕ್ಯಾನ್ ಅಪ್ಲೈ ಓನ್ಲಿ ಕರ್ನಾಟಕ ಮುಸ್ಲಿಂ ಸ್ಟೂಡೆಂಟ್ಸ್. BTech, DR, MBBS, BDS, BUMS ಎಕ್ಸೆಟ್ರಾ ಕೋರ್ಸಸ್ ಇವೆ. ಈ ರಿಲೇಟೆಡ್ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕಂದರೆ ಕಮೆಂಟ್ ಸೆಕ್ಷನ್ನಲ್ಲಿ ನನಗೆ ತಿಳಿಸಿ, ನಾನು ಕಂಪ್ಲೀಟ್ ರಿಲೇಟೆಡ್ ಇನ್ಫಾರ್ಮೇಷನ್ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಅಪ್ಲೈ ಮಾಡಬೇಕು ಎಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ.
35,000ವರೆಗೆ ಸ್ಕಾಲರ್ಶಿಪ್ ಯೂಶಲಿ ಬರುತ್ತೆ. ಹಾಗೂ ಎಕ್ಸ್ಟೆಂಡೆಡ್ ಲಾಸ್ಟ್ ಡೇಟ್ ಇದೆ 31 ಮೇ 2024. ಓಕೆ, ಈಗ ಕಾಲೇಜ್ ರಿಲೇಟೆಡ್ ಇನ್ಫಾರ್ಮೇಷನ್ ಅಂದರೆ ಮೆಡಿಕಲ್ ಕಾಲೇಜ್ ಆಗಿರಲಿ, ಇಂಜಿನಿಯರಿಂಗ್ ಕಾಲೇಜ್ ಆಗಿರಲಿ, ನಿಮಗೆ ಯಾವ ಕಾಲೇಜ್ ರಿಲೇಟೆಡ್ ಇನ್ಫಾರ್ಮೇಷನ್ ಬೇಕು ಅದು ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ನೀವು ತಿಳಿಸಿ. ನಾನು ಆ ಕಾಲೇಜ್ ಬಗ್ಗೆ ಡೀಟೇಲ್ಡ್ ವಿಡಿಯೋ, ಆ ಇನ್ಫ್ರಾಸ್ಟ್ರಕ್ಚರ್, ಹಾಸ್ಟೆಲ್ ಫೀಸ್, ಕಾಲೇಜ್ ಫೀಸ್ ಎಕ್ಸೆಟ್ರಾ ಏನೇನು ಬೇಕು ಎಲ್ಲ ನಿಮಗೆ ಕಾಲೇಜ್ ರಿಲೇಟೆಡ್ ಇನ್ಫಾರ್ಮೇಷನ್ ನೆಕ್ಸ್ಟ್ ವೀಡಿಯೋಸ್ನಲ್ಲಿ ಪ್ರೊವೈಡ್ ಮಾಡ್ತೀನಿ. ನೀವು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಯಾವ ಕಾಲೇಜ್ ರಿಲೇಟೆಡ್ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂತ. ಕಟ್ ಆಫ್ ರಿಲೇಟೆಡ್ ಕೂಡ ಇನ್ಫಾರ್ಮೇಷನ್ ನಾನು ಟೈಮ್ ಟು ಟೈಮ್ ಎಲ್ಲ ವೀಡಿಯೋಸ್ ನಾನು ರಿಲೀಸ್ ಮಾಡ್ತೀನಿ. ಓಕೆ, ಏನಾದರೂ ನಿಮಗೆ ಕಮ್ಯುನಿಟಿ ಪೋಸ್ಟ್ ನೀವು ಏನು ಸಬ್ಸ್ಕ್ರೈಬ್ ಮಾಡಿದರೆ ಕಮ್ಯುನಿಟಿ ಪೋಸ್ಟ್ ಥ್ರೂ ನಿಮಗೆ ಸಣ್ಣ ಅಪ್ಡೇಟ್ ನಿಮಗೆ ಸಿಗುತ್ತೆ. ಓಕೆ, ಡೀಟೇಲ್ಡ್ ವಿಡಿಯೋ ಎಕ್ಸ್ಪ್ಲನೇಷನ್ ನಾನು ವಿಡಿಯೋ ಥ್ರೂ ಮಾಡ್ತೀನಿ. ಕಮ್ಯುನಿಟಿ ಪೋಸ್ಟ್ನಲ್ಲಿ ರೀಸೆಂಟ್ ಅಪ್ಡೇಟ್ಸ್ ಎಲ್ಲ ಏನಾದರೂ ಲೇಟೆಸ್ಟ್ ಅಪ್ಡೇಟ್ಸ್ ಇದ್ದರೆ ನಾನು ಕಮ್ಯುನಿಟಿ ಪೋಸ್ಟ್ ಥ್ರೂ ಮಾಡ್ತೀನಿ. ಅದಕ್ಕಾಗಿ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.